ಆಮೇಲೆ ಸಿನಿಮಾ ವಿಚಾರಕ್ಕೆ ಬಂದರೆ ಸಿನಿಮಾದಲ್ಲೂ ಕೂಡ ಸಾಕಷ್ಟು ತರಹೇವಾರಿ ಪಾತ್ರಗಳ ಮೂಲಕ ಗಮನ ಸೆಳೆದು ಆಮೇಲೆ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತೀರ. ಅದರಲ್ಲೂ ನಿಮ್ಮ ಸ್ವಾರ್ಥ ಅನ್ನೋದು ಇರಲ್ಲ. ಬೇರೆಯವ್ರು ಬೆಳಿಬೇಕು, ಟೆಕ್ನಿಷಿಯನ್ ಬೆಳಿಬೇಕು ಅನ್ನೋ ಮನೋಭಾವ. ಹಾಗಾಗಿ ಒಂದು ಸಿನಿಮಾ ನಿರ್ಮಾಣ ಮಾಡ್ತೀರಿ. ಆ ನಿರ್ಮಾಣ ಹೇಗಿತ್ತು, ಅದರ ಆಚೆಗೆ ನೀವು ಒದ್ದಾಡಿದಂಥ ಸ್ಥಿತಿಗತಿಗಳು ಹೇಗಿದ್ದು? ಸರ್, ಇಲ್ಲಿ ಒಂದು ಸಿನಿಮಾ ಮಾಡೋದಿದೆಯಲ್ಲ ಸರ್, ಇದು ಒಂದು 500 ಮನೆ ಕಟ್ಟಿದಷ್ಟು ಕಷ್ಟ ಸರ್. ಒಂದು ಮನೆ ಅಲ್ಲ, ಮನೆ ಕಟ್ಟಿ ನೋಡು ಅಂತಾರಲ್ಲ, ಒಂದು ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು, 500 ಮನೆ ಕಟ್ಟಿದಂಗೆ ಸರ್ ಇದು ಸಿನಿಮಾ. ಆಯಿತಾ? ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು. ಇಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ಹೇಳಕ್ಕೆ ಬರಲ್ಲ, ಎಲ್ಲರೂ ಕೆಟ್ಟವರು ಅಂತ ಹೇಳಕ್ಕೆ ಬರಲ್ಲ. ಸಂದರ್ಭಿಕವಾಗಿ ನಾನು ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬನ ಒಳಗಡೆ ಇದ್ದೇ ಇರುತ್ತೆ. ಕರೆಕ್ಟ್. ಆ ಗೆಲುವಿಗೋಸ್ಕರ ಇನ್ನೊಬ್ಬನ ತುಣಿಯುವಂತಕ್ಕಂಥ ಮನಸ್ಥಿತಿಗಳಿರ್ತವೆ. ಹೌದು. ಓಕೆ. ಆ ತುಣಿವಿಕೆನಲ್ಲಿ ಸಾಕಷ್ಟು ಕಡೆ ನನಗೆ ಪೆಟ್ಟಾಗಿದೆ. ಆಯ್ತು, ನಾನು ಎಲ್ಲೋ ಒಂದು ಕಡೆ ಫೈನಾನ್ಸ್ ತರಬೇಕು ಒಬ್ಬರಿಗೆ, ಅವ್ರಿಗೋಗಿ ಇಟ್ಬಿಡೋದು ಬಾಂಬ್ನ. ಓಹೋ, ಆ ಥರನೂ ನಡೀತದೆ ಇಂಡಸ್ಟ್ರಿಯಲ್ಲಿ. ಹಾಂ, ಆಯಿತಾ. ನಾನು ಯಾರಿಗೋಸ್ಕರ ಸಿನಿಮಾ ಮಾಡ್ತಿದ್ದೀನಿ? ಎಲ್ಲ ನಾನೇ ಡೈರೆಕ್ಟ್ರು, ನಾನೇ ಹೀರೋ, ನಾನೇ ಲಿರಿಕ್ಸು, ನೆಕ್ಸ್ಟ್ ಮಾಡಬೇಕಷ್ಟೇ. ಈ ಥರ ಎಲ್ಲ ಮಾಡಿದಾಗ ಏನಾಗ್ಬಿಡ್ತವೆ. ಗೊತ್ತಾಯ್ತು. ಆಯಿತಾ? ಸೊ ಪ್ರತಿಯೊಂದಕ್ಕೂ ತುಂಬ ಕಷ್ಟಪಟ್ಟಿದ್ದೀನಿ ಸರ್, ತುಂಬ ಕಷ್ಟಪಟ್ಟಿದ್ದೀನಿ. ಲಾಕ್ಡೌನ್ ಪೀರಿಯಡ್ ಆಗೋಯ್ತು. ಅವಾಗ ಲಾಕ್ಡೌನ್ ಆಗೋಯ್ತು. ಅಷ್ಟೊತ್ತಿಗೆ ಒಂದು 60% ಪಿಕ್ಚರ್ ಆಗೋಗಿತ್ತು. ತಿರ್ಗಾ ನನ್ನ ಕೊಲಿಗು, ನನ್ನ ಫ್ರೆಂಡು, ಆತ್ಮೀಯರು, ನನ್ನ ನಂಬಿರೋರು, ಅವ್ರು ತಿರ್ಗಾ ನನ್ನ ನಂಬಿ ದುಡ್ಡು ಕೊಡ್ತಾರೆ. ಹೆಂಗೆ ಕೊಡ್ತಾರೆ ಸರ್ ಅಲ್ವಾ? ವಿಶ್ವ ಅನ್ನೋ ಒಂದು ನಂಬಿಕೆ. ಯಾಕೆಂದರೆ ನಾನು ಅಷ್ಟು ನಿಯತ್ತು ಉಳಿಸ್ಕೊಂಡಿದ್ದೀನಿ. ಅಲ್ಲ, ಅಷ್ಟೊಂದು ಸಿನಿಮಾಗಳಲ್ಲಿ ಭರಪೂರವಾದಂಥ ಅವಕಾಶಗಳಿದ್ದಾಗಲೂ ಕೂಡ ಇಂಥ ಹುಚ್ಚು ಸಾಹಸ ಬೇಕಿತ್ತ? ನಿರ್ಮಾಣ ಮಾಡೋಂಥ ಸಾಹಸ ಬೇಕಿತ್ತ ನಿಮಗೆ? ಅಣ್ಣ, ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರತಿಯೊಬ್ಬನಿಗೂ ನನ್ನ ಇಂಡಸ್ಟ್ರಿ, ನಂದು ಏನೋ ಒಂದು ಕೊಡುಗೆ ಇರಲಿ, ಸೇವೆ ಇರಬೇಕು. ಯಾರು ಬಂದು ಕತ್ತಿಂಪಟ್ಟಿ ಇಟ್ಕೊಂಡು ಸೇವೆ ಮಾಡಪ್ಪ ಅಂತ ಕೇಳಿಲ್ಲ. ಆದರೆ ನನ್ನ ಜೀವನ ಸಿನಿಮಾ ಬಿಟ್ಟು, ಈ ಕಲೆ ಜೀವನ ಬಿಟ್ಟು ಬೇರೆ ಗೊತ್ತಿಲ್ಲ ನನಗೆ. ಇದರಲ್ಲೇ ವ್ಯಾಪಾರ ಮಾಡೋಣ. ಹಾಗಾದರೆ ಆ ಸಿನಿಮಾ ಮೂಲಕ ತರಂಗ ವಿಶ್ವ ಗಳಿಸಿದ್ದೇನು, ಕಳ್ಕೊಂಡಿದ್ದೆ ಹೆಚ್ಚು. ಅದು ನನಗೆ ಕಳ್ಕೊಳ್ತಿರ್ಲಿಲ್ಲ. ಆಫ್ಟರ್ ಲಾಕ್ಡೌನ್ ಇದು. ನಾನು ಪಿಕ್ಚರ್ ಶುರು ಮಾಡಿದಾಗ ಒಳ್ಳೆ ಬಿಸ್ನೆಸ್ಗೆಲ್ಲ ಮಾತಾಡಿದ್ದೆ ನಾನು. ಓಕೆ. ಅದಾದ್ಮೇಲೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ OTT ಅನ್ನೋ ಪ್ಲ್ಯಾಟ್ಫಾರ್ಮ್ ಎದ್ದುಳ್ತು. ಆಯ್ತಾ? ನಾನು ರಿಲೀಸ್ ಆಗೋ ಅಷ್ಟೊತ್ತಿಗೆ OTT ಎದ್ದು ನಿಂತಿತ್ತು. ಆಯ್ತಾ? ಅದಾದಮೇಲೆ ಥಿಯೇಟ್ರಿಗೆ ಜನ ಬರುವ ಶುರುವಾಗಿದ್ದರು. 50-50 ಇತ್ತು, ಆಮೇಲೆ 100% ಆಯಿತು. ಜನ ಬರೋಕ್ಕೆ ಶುರುವಾದರು. ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ, ಎಲ್ಲ ಥಿಯೇಟ್ರ್ನವರು ಯಾರೂ ನನ್ನ ಹತ್ರ ಬಾಡಿಗೆ ಇಸ್ಕೊಂಡಿಲ್ಲ ಸರ್. ಬಾಡಿಗೆ ಇಸ್ಕೊಳ್ಳಿಲ್ಲ. ಎಲ್ಲ ಶೇರಿಂಗ್ ಬೇಸಿಸಲ್ಲೇ ಹೋಗಿದ್ದು ನನಗೆ. ಎಲ್ಲ ಥಿಯೇಟ್ರು ಓನರ್ಸು ನನಗೆ ಸಪೋರ್ಟ್ ಮಾಡಿದ್ರು. ಮೈಸೂರಿನಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಆಯಿತಾ? ಎಲ್ಲ ಕಡೆ ಜನ ಬರೋಕ್ಕೆ ಶುರುವಾಯಿತು ಸರ್. ಅಕಾಲಿಕ ಮಳೆ. ಆ್ಯಂಡ್ ನಾನು ಕೋ ಪ್ರೊಡ್ಯೂಸರ್ಗೆ ಹೇಳಿದ್ದೆ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್, ಇದು ನಾವು ರಿಲೀಸ್ ಮಾಡೋದು ಬೇಡ ಅಂತ. ಆಗ ಈ ಕೆಲವು ಹೇಳಿದ್ನಲ್ಲ ವ್ಯಕ್ತಿಗಳು, ಆ ವ್ಯಕ್ತಿಗಳು ಹೋಗ್ಬಿಟ್ಟು ಕಿವಿ ಊದ್ಬಿಟ್ಟವ್ರೆ. ಅವರು ನನ್ನ ಮಾತನ್ನ ಸ್ವೀಕರಿಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ನಿಮ್ಮ ಹಣೆ ಬರ ಏನಾನ ಮಾಡ್ಕೊಳ್ಳಿ, ಬಂದರೆ ಬೆಟ್ಟ, ಹೋದರೆ ಟಾಟಾ ಅಂತಂದೆ. ಇಷ್ಟೇ ಹೇಳ್ಬಿಟ್ಟೆ ನಾನು. ಅದಾಗಿ 1 ತಿಂಗಳು ಬಂತು ಕಾಂತಾರ. ಅಲ್ಲಿಂದ ಪಿಕಪ್ಪೇ ಬೇರೆ ಆಯ್ತು ಸರ್. ಕರೆಕ್ಟ್. ಆಯಿತಾ? ಆ ಹೊಡೆತ ಇನ್ನೂ ನಾನು ತಡ್ಕೊಳ್ಳೆ ಆಚೆ ಬಂದಿಲ್ಲ. ಸುಧಾರಿಸ್ಕೊಳ್ತಾನೆ ಇದ್ದೀನಿ. ಬಟ್ ಆದರೂ ಬಿಡಲ್ಲ. ಇನ್ನೊಂದು ಪ್ರೊಡಕ್ಷನ್ ಸದ್ಯಕ್ಕಂತೂ ಮಾಡೋಕ್ಕೆ ಹೋಗಲ್ಲ. ಐ ಆಮ್ ಪ್ಲಾನಿಂಗ್ ಫಾರ್ ಅ ಡೈರೆಕ್ಷನ್. ಅದ್ರ ಜೊತೆಲಿ ಆ್ಯಕ್ಟಿಂಗು. ಈಗ ಪ್ಯಾರ ನಾವು ಸಿನಿಮಾ ಮುಗಿಸಿದ್ದೀನಿ. ಇನ್ನೊಂದು 2-3 ಸಿನಿಮಾಗಳು ನಡೀತಾ ಇದೆ. ಇವಾಗ ನಾನು ಡೈರೆಕ್ಷನ್ ಒಂದು ಮಾಡಬೇಕು ಅನ್ನೋದೊಂದು ಆಸೆ. ಅದು ಒಂದೊಂದು ಕೊಡುಗೆ ಇರಲಿ ಅನ್ನೋದು. ಕರೆಕ್ಟ್. ಯಾಕಂದರೆ ಸೇವೆ ನಾನು ಕಷ್ಟಪಟ್ಟಿದ್ದೀನಿ. ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಡೈಲಾಗ್ ರೈಟ್ರು, ಎಲ್ಲ ಸೀರಿಯಲ್ ಡೈರೆಕ್ಟ್ರು, ಎಲ್ಲ ಕಡೆ ಮಾಡ್ಕೊಂಡು ಇದೊಂದಿದೆ ಬಾಕಿ ಕೆಲಸ ಗೊತ್ತಿದೆ. ಇದೊಂದು ಮಾಡಬೇಕು ಅನ್ನೋ ಆಸೆ ಇದೆ. ಪ್ರಾಮಾಣಿಕವಾಗಿ ಈ ನಿಮ್ಮ ಒಂದು ಮೂಲಕ ನಾನು ಕೇಳ್ಕೊಳ್ತೀನಿ, ಪ್ರಾಮಾಣಿಕವಾದ ನಿರ್ಮಾಣ ಮಾಡೋದಕ್ಕೆ ಇಚ್ಛೆ ಇರೋರು ದಯವಿಟ್ಟು ನಾನು ಸಂಪರ್ಕಿಸಿ. ಒಳ್ಳೆ ಸಿನಿಮಾ ಮಾಡೋಣ. ಆಮೇಲೆ ಕಚಿಬಿಸಿ ಮಾಡ್ಕೊಳ್ಳೋರು ಬೇಡ ನನಗೆ. ಆಮೇಲೆ ತಲಾಟೆ ಮಾಡೋರು ಬೇಡ. ಸಿನಿಮಾ ಬಗ್ಗೆ ಗೌರವ ಇರೋರು, ಸಿನಿಮಾನ ಪ್ರೀತಿಸೋರು ಬೇಡ. ಯಾಕೆ ಗೊತ್ತಾ ಗೆಳೆಯ, ಇವತ್ತು ಸಿನಿಮಾ ಯಾರೇ ಹೋಗ್ಬಿಟ್ಟು ಸರ್ ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿದ್ರೆ ಯಾರಾದರೂ ಎಷ್ಟು ಬರುತ್ತೆ ಸರ್, 1 ಕೋಟಿ ಹಾಕಿದ್ರೆ 1 3 ಕೋಟಿ ಬರುತ್ತಾ? ಯಾಕೆ ಎಲ್ಲರೂ ಇದೇ ಇಂಡಸ್ಟ್ರಿಗೆ ಬಂದ್ಬಿಡ್ಬೋದಲ್ಲ. ಅಂಥವ್ರಿಗೆಲ್ಲ ನಾನು ಹೇಳೋದು ಇಷ್ಟೇ ಸರ್, ಇನ್ನೂ 1-2 ಕೋಟಿ ಹಾಕ್ಬಿಟ್ಟು ಒಂದು ಲೇಔಟ್ ಮಾಡಿ, ಅಲ್ಲಿ ದುಡ್ಡು ಬರ್ತದೆ ನಿಮಗೆ. ಕರೆಕ್ಟ್. ಆಯಿತಾ? ಸಿನಿಮಾ ಬೇರೆ ಸರ್.
ಅಲ್ವಾ? ಇಷ್ಟ ಹಾಕಿದ್ರೆ ಇಷ್ಟ ಬಂದ್ಬಿಡುತ್ತೆ ಅಲ್ಲ. ನಿಮ್ಮ ಕನಸಲ್ಲಿ ಇಡಿ, ಒಳ್ಳೆ ಸಿನಿಮಾ ಮಾಡಿ, ಒಳ್ಳೆ ಪ್ರಾಡಕ್ಟ್ ಮಾಡಿ, ಜನಕ್ಕೆ ಇಡಿ. ಒಳ್ಳೆ ಊಟ ರೀ ಇದು ಅಂತ ಜನ ಒಳಗಡೆ ಬಂತು ಅಂತಂದರೆ ನಾನಲ್ಲ ಸರ್ ಹೇಳೋದು ಲಾಭ, ಜನ ಹೇಳೋದು ಲಾಭ. ಕರೆಕ್ಟ್. ಇಷ್ಟು ವರ್ಷದ ಜರ್ನಿನಲ್ಲಿ 3 ವಿಭಾಗಗಳಲ್ಲೂ ಕೂಡ ನೀವು ತೊಡಸ್ಕೊಂಡ್ರೆ, ರಂಗಭೂಮಿ, ಕಿರುತೆರೆ ಮತ್ತು ಬೆಳ್ಳಿತೆರೆ. ನಿಮಗೆ ತುಂಬ ಕಂಫರ್ಟ್ ಝೋನ್ ಯಾವುದು? ಸರ್ ನನಗೆ ಇವತ್ತು ನಾನು ಮನಸಾರೆ ಹೇಳಬೇಕು ಅಂತಂದರೆ ನಾಟಕ ನನಗೆ ತುಂಬ ಖುಷಿ. ಓಕೆ. ಅಲ್ಲಿ ಜೀವನಕ್ಕೆ ತುಂಬ ಕಷ್ಟ ಆಗುತ್ತೆ. ಅಷ್ಟು ಬಿಟ್ಟರೆ ಇವತ್ತು ನನಗೆ ನಾಟಕನೇ ತೃಪ್ತಿ. ಓಕೆ. ಯಾಕೆಂದರೆ ನನಗೆ ಇಮಿಡಿಯೇಟ್ ರೆಸ್ಪಾನ್ಸು. ಆವತ್ತು ಸಾಯಂಕಾಲ ನಾನು ಚೆನ್ನಾಗಿ ಮಾಡಿಲ್ಲ ಅಂತಂದಾಗ ಆ ನೋವು ನನಗೆ ಅವತ್ತೇ ನಾನು ಕ್ಲಿಯರ್ ಮಾಡ್ಕೊತೀನಿ. ಚೆನ್ನಾಗಿ ಮಾಡಿದರೆ ಆ ಸಂತೋಷನ ಅವತ್ತೇ ಎಂಜಾಯ್ ಮಾಡ್ತೀನಿ. ಗುಡ್. ವಿಶ್ವ ಅವರು ಲೈಫಲ್ಲಿ ರಾಂಗ್ ಡಿಸಿಷನ್ ಅಂತ ತೊಗೊಂಡಿದ್ರೆ ಯಾವುದು? ಸಿನಿಮಾ ಮಾಡಿದ್ದು. ಸಿನಿಮಾ ಮಾಡಿದ್ದು, ಅದು ನಿರ್ಮಾಣ ಮಾಡಿದ್ದು. ನಿರ್ಮಾಣ ಮಾಡಿದ್ದು ಅದೊಂದು ದೊಡ್ಡ ರಾಂಗ್ ಡಿಸಿಷನ್. ಒಂದು ವಿಷಯ ನೇರವಾಗಿ ಕೇಳೋದಾದರೆ, ಇಲ್ಲ ಸರ್, ಆ್ಯಕ್ಚುಲಿ ನಿರ್ಮಾಣ ಮಾಡೋದು ತಪ್ಪಲ್ಲ. ನಿರ್ಮಾಣ ಮಾಡೋರು ನಿರ್ಮಾಣದ ಕೆಲಸ ಮಾಡಬೇಕು. ನನ್ನ ಕೆಲಸ ಏನೋ ಅದು ಕೆಲಸ ಮಾಡಬೇಕಾಯ್ತು. ನಾನು ಎಲ್ಲ ಹೊರೆನ ತೊಗೊಂಡ್ಬಿಟ್ಟೆ. ಈ ಕಡೆ ಆ್ಯಕ್ಟಿಂಗೂ ತೊಗೊಂಡ್ಬಿಟ್ಟೆ, ಈ ಕಡೆ ಫೈನಾನ್ಸೂ ತೊಗೊಂಡ್ಬಿಟ್ಟೆ, ಈ ಕಡೆ ನನ್ನ ಪ್ರೊಡ್ಯೂಸರ್ಗೂ ತೊಗೊಂಡ್ಬಿಟ್ಟೆ. ಅದೇನಾಯಿತು, ಹೆಟ್ಟಿಕ್ ಆಗೋಯ್ತು. ಆ ಟೈಮ್ನಲ್ಲಿ ಅದು ಬೇಕಾಗಿರಲಿಲ್ಲ ಅಂತ ಅನಿಸ್ತು ನನಗೆ. ಕರೆಕ್ಟ್. ಕೂತು ಅದಾದ ನಂತರ ಯೋಚನೆ ಮಾಡಿದಾಗ ಅದೇ ಆಗಲೇ ಹೇಳ್ದಂಗೆ ಒಬ್ಬ ಹಾಸ್ಯ ನಟನ ಲೈಫಲ್ಲಿ ಸಾಕಷ್ಟು ನೋವುಗಳಿರ್ತವೆ, ಸಾಕಷ್ಟು ಬೇಸರದ ವಿಚಾರಗಳಿರ್ತವೆ. ಆದರೆ ಹೊರಗಡೆ ಹಾಕೊಂಡು ಹೊಡಿತಾ ಇದ್ದೀರಾ ಆದರೂ ಹೇಳ್ತಾನೆ ಇರ್ತಾರೆ, ಹೊಡೆಯೋದಲ್ಲ ಇರೋ ವಿಷಯ. ಯಾಕಂದರೆ ಒಂದು ಮುಖಪುಟದಲ್ಲೆಲ್ಲ ಗೊತ್ತಾಗ್ಬಿಡಲಿದ್ದು ವೈಟ್ ಶೀಟಲ್ಲಿ ಅಂತ. ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಆಗುತ್ತೆ, ಅದಾದಮೇಲೆ ಒಂದಷ್ಟು ಬೆಳವಣಿಗೆಗಳು ನಡೀತವೆ. ಆದರೂ ಕೂಡ ನೀವು ಎಲ್ಲೇ ಹೇಳ್ಕೊಳ್ಳಲ್ಲ. ಈಗಲೂ ಕೂಡ ಆ ನೋವನ್ನ ಹಾಗೆ ಇಟ್ಕೊಂಡಿದ್ದೀರಿ. ಒಂದಿಷ್ಟು ಘಟನೆಗಳಾದವು. ಯಾವತ್ತೂ ವಿಶ್ವ ಹಾಗೆ ಹೀಗೆ ಅಂತ ಯಾರು ಗೊತ್ತಿಲ್ಲ. ವಿಶ್ವ ಏನು ಅಂತ ಅವ್ರ ಗೆಳೆಯರಿಗೆ ಗೊತ್ತು, ಅದರ ಆಚೆ ಒಂದಷ್ಟು ಜನಗಳಿಗೆ ಗೊತ್ತಿಲ್ಲ. ಅಂತ್ಯಗಂತ್ಯಗಳು 100 ಹೋರಾಡಿದ್ರು, ಆದರೆ ನಿಮ್ಮ ಸಿನಿಮಾ ಬಿಟ್ಟು ಬೇರೆ ಏನನ್ನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಹೌದು ಹೌದು. ಅದೊಂದು ವಿಚಾರ ನಿಮಗೆ ತುಂಬ ಕಾಡ್ತಾ ಇರ್ಬೋದು ಅಲ್ಲ. ಈಗ ಅದೇ ಹೇಳಿದ್ದ ನಾನು, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ ಸರ್. ಕೆಲವೊಂದು ಸುಖಬೋಧಾನಂದಜಿ ಅವರು ಹೇಳಿದ್ದಾರೆ, ಸ್ವಾಮಿ ಸುಖಬೋಧಾನಂದಜಿ ಅವರು. ಕೆಲವು ಪದಗಳಿಗೆ ಅರ್ಥ ಇದೆ ಸರ್. ನೋವು ಅಂತಂದರೆ ನೋವಾಗುತ್ತೆ ಸರ್, ಕಣ್ಣೀರು ಅಂತಂದರೆ ಕಣ್ಣೀರು ಬರುತ್ತೆ ಸರ್, ದುಃಖ ಅಂದರೆ ದುಃಖ ಆಗುತ್ತೆ ಸರ್, ಆಸೆ ಅಂದರೆ ಆಸೆ ಪಡ್ತೀವಿ ಸರ್, ಗೌಪ್ಯ ಅಂತಿದೆ ಸರ್, ಅದು ಗೌಪ್ಯವಾಗಿ ಇರಬೇಕು, ಅದು ಹೊರಗಡೆ ಹಾಕ್ಬಾರ್ದು. ಇಲ್ಲಾಂದರೆ ಆ ಪದಕ್ಕೆ ಗೌರವ ಇರೋದಿಲ್ಲ ಸರ್. ಕೆಲವರು ಈ ವಿಚಾರ ಹಿಡ್ಕೊಂಡು ಸುದ್ದಿ ಮಾಡ್ಕೊಳ್ಳೋರು ಇದ್ದಾರಲ್ಲ. ಅದು ನಾನು ಇನ್ನೊಬ್ಬ ಗೆಳೆಯ ಹೇಳಿದ್ದ, ಸ್ವಾಮೀಜಿ, ನಮ್ಮ ಮನೆ ಹೆಣ ಬಿದ್ದಿರುತ್ತೆ ಅಲ್ವ, ಆ ಮಡಿಕೆಯಲ್ಲಿ ಅನ್ನ ಬೀಸ್ಕೊಂಡು ತಿನ್ನೋ ನನ್ನ ಮಕ್ಕಳು ಅಂತ ಅಂಥವ್ರಿಗೆ ಹೇಳುವುದೇ ಮದ ಪದನ. ಅರ್ಥ ಆಯ್ತಾ ಸರ್? ಇನ್ನೊಬ್ಬರು ವಿಚಾರದಲ್ಲಿ, ಇನ್ನೊಬ್ಬರು ಮನೆ ಅಂತರಾಳದ ವಿಚಾರದಿಂದ ನೀವು ಸಂಪಾದನೆ ಮಾಡೋದೇ ಆದರೆ ಬೇರೆ ಸಂಪಾದನೆ ಮಾಡೋದಲ್ಲ ಸರ್. ಕರೆಕ್ಟ್. ಹೌದು, 100%. ಅದು ಬೇಡ. ಓಕೆ. ನಿಮ್ಮ ಪ್ಲಸ್ ಮತ್ತು ಮೈನಸ್ ಹೇಳೋದಾದರೆ ಏನು ಸರ್? ನನ್ನ ಪ್ಲಸ್ ಬಂದು ನಾನು ಸುಳ್ಳು ಹೇಳಲ್ಲ. ಓಕೆ. ನಾನು ಮೈನಸ್ ಬಂದು ನಿಜ ಹೇಳ್ತೀನಿಲ್ಲ. ಅದೇ ಅದೇ ಸದಾ ಇರೋ ವಿಷಯ, ನೇರವಾದಿ ನಿಷ್ಠುರವಾದಿ, ನೇರವಾಗಿ ಹೇಳೋದು ಅಷ್ಟೇ, ಇನ್ನೇನಿದೆ. ನಾನು ಆಮೇಲೆ ಸ್ವಲ್ಪ ಒರ್ಟಾಗಿ ಮಾತಾಡ್ಬಿಡ್ತೀನಿ, ರ್ಯಾಶಾಗಿ ಮಾತಾಡ್ಬಿಡ್ತೀನಿ. ಈಗ ಅದು ಹಂಗಲ್ಲಪ್ಪ, ಅಥವಾ ನಾನು ಡೌ ಮಾಡಕ್ಕೆ, ಅದು ಹಾಗಲ್ಲ ಕಣೋ, ಡೌ ಮಾಡಕ್ಕೆ ನನಗೆ ಇಷ್ಟ ಇಲ್ಲ, ಏಯ್ ಅದು ಹಂಗಲ್ಲ ಕಣಲ್ಲ ಏಯ್ ಅಂದ್ಬಿಡ್ತೀನಿ. ಕರೆಕ್ಟ್. ಆಯಿತಾ? ಅದು ಅವ್ರಿಗೆ ಹರ್ಟ್ ಆಗುತ್ತೆ. ಅದು ಹರ್ಟ್ ಆಗಿ ಅದು ಏನು ಮಾಡ್ತಾರೆ, ಹರ್ಟ್ ಮಾಡ್ಕೊಂಡು ಹೊರಟೋಯ್ತಾರೆ. ಹಿಂಗಂತೇವ್ನು ಹಂಗಂತೇವ್ನು ಹಿಂಗಂತೇವ್ನು ಹಿಂಗೆ ಗುರು ಹಂಗೆ ಗುರು ಅಂತ 4 ಜನಕ್ಕೆ ಓದ್ಬಿಟ್ಟು ಹೊರಟೋಗಿರ್ತಾರೆ. ಕರೆಕ್ಟ್. ಅರ್ಥ ಆಯ್ತಾ? ಹೌದು. ಈ ಸ್ನಾನ ಮಾಡ್ಬೇಕಾರೆ ನನ್ನ ಕೇಸ್ಗಳು ಎಷ್ಟು ಓದ್ರೋಯ್ತವೆ, ಆ ಥರ ಅವರೆಲ್ಲ. ಹಾಗೆ ನಾನು ತುಂಬ ಜನನ ಫಿಲ್ಟರ್ ಮಾಡಕ್ಕೆ ಬಿಡ್ತೀನಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.